ಫಸ್ಟು ಆಕ್ಸಿಡೆಂಟ್ ಆಗಿದೆ. ಇದು ಅವರು ಅತಿ ವೇಗನೇ ಕಾರಣ ಇದು ಆಕ್ಸಿಡೆಂಟ್ಗೆ. ಏಕೆಂದರೆ ಒಂದೊಂದು ಬಸ್ಗಳು ನಾವು ನೋಡ್ತೀವಿ, ಬಸ್ ಸ್ಟಾಪಲ್ಲೇ ಸ್ಟಾಪ್ ಕೊಡೋಲ್ಲ. ಏನಾರು ಡಿಪೋದಲ್ಲಿ ಏನಾರು ಅವ್ರಿಗೆ ಏನಾರ ಬಹುಮಾನ ಕೊಡ್ತಾರೆ ಏನೋ ಗೊತ್ತಿಲ್ಲ, ಯಾರ ಮೇಲಾರು ಹತ್ತಿಸ್ಕೊಂಬನ್ನಿ ಏನಾರ ಮಾಡ್ಕೊಂಬನ್ನಿ ಬಹುಮಾನ ಏನಾರ ಕೊಡ್ತಾರೆ ಗೊತ್ತಿಲ್ಲ. ನಾನು ಬನ್ನರ್ಘಟ್ಟ ರೋಡಲ್ಲಿ ಬರ್ತೀವಿ, ಆ ಜೆ ಅನ್ನೋದು ಬಸ್ಗಳಿದ್ದಾವೆ, ಏನು ಎಲೆಕ್ಟ್ರಿಕ್ ಗಾಡಿ ಒಂದಕ್ಕೊಂದು ಓವರ್ಟೇಕಿಂದನೇ ಸುಮಾರು ಜನಕ್ಕೆ ತೊಂದರೆ ಆಗ್ತಾಯಿದೆ, ಆಕ್ಸಿಡೆಂಟ್ ಆಗ್ತಾಯಿದೆ. ಅದರಿಂದನೇ ಸುಮಾರು ಟೂ ವೀಲರ್ಗಾಗಲಿ ಕಾರ್ಗಾಗಲಿ ಆಟೋದವ್ರಿಗಾಗಲಿ ಸುಮಾರು ಪ್ರಾಬ್ಲಮ್ ಆಗ್ತಾಯಿದೆ. ಅದರಿಂದ ಈ BMTC ಅವರು ಅದೇನಾರ ಕ್ರಮ ತಗೋಬೇಕು ಅವ್ರ ಮೇಲೆ ಅಷ್ಟೇ, ಡ್ರೈವರ್ ಮೇಲೆ. ಇಲ್ಲಾಂದರೆ ಹಿಂಗೆ ಸಾವು ಆಗ್ತಾನೆ ಇರ್ತವೆ, ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ, ಯಾರು ಕೇಳಕ್ಕೆ ಹೋಗಲ್ಲ. ಸರ್ ಆಕ್ಸಿಡೆಂಟ್ ಆಗಿ ಒಂದು 5 ನಿಮಿಷ ಆದಮೇಲೆ ನಾನು ನೋಡಿದೆ ಅಲ್ಲಿ ಬಸ್ ನಿಂತಿತ್ತು. ಏನೋ ಬಸ್ಗೂ ಹಿಂದೆಯಿಂದ ಹೋಗಿ ಹೊಡೆದಿದ್ದಾರೆ, ಡ್ರೈವರ್ ಏನೋ ಸ್ಪಾಟ್ ಅಂತ ಹೇಳ್ತಾಯಿದ್ರು. ಮತ್ತು ಯಾರಿಗೋ ಲೇಡೀಸ್ಗೆ ಕಾಲು ಮುರಿದೋಗಿದೆ ಅಂತ ಹೇಳ್ತಾಯಿದ್ರು. ಅದು ನನ್ನ ಕಣ್ಣಲ್ಲಿ ನೋಡಲಿಲ್ಲ, ಆಕ್ಸಿಡೆಂಟ್ ಆಗಿ ಬಸ್ ಮಾತ್ರ ನಿಂತಿರೋದು ನೋಡಿದೆ. ಇಲ್ಲಿ ಕಾರಣನೇ ರೀಸನ್ನೇ ಅದು. ನೀವು ಬೇಕಾರಲ್ಲ ಬಸ್ ಸ್ಟಾಪ್ ಇದೆ, ಅಲ್ಲಿ ಹೋಗಿ ನೋಡಿ, ಬಸ್ಗಳನ್ನೇ ನಿಲ್ಸಲ್ಲ, ಒಂದೊಂದು ಬಸ್ಗಳನ್ನೇ ನಿಲ್ಸಲ್ಲ. ಯಾಕೆಂದ್ರೆ ಅವನು ಡಿಪೋಗೆ ಅರ್ಜೆಂಟ್ ಹೋಗಲೇಬೇಕು, ಯಾರ ಮೇಲಾರು ಹತ್ತಿಸ್ಕೊಂಡು ಹೋಗ್ಲಿ, ಖಾಲಿ ಹೋಗ್ಲಿ, ಕೈ ಹಾಕಿದ್ರು ನೀವು ನಿಲ್ಸಲ್ಲ. ನೀವು ಬೇಕಾದ್ರೆ ಒಂದು 2 ನಿಮಿಷ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ನೋಡಿ, ಯಾವ ಬಸ್ಸು ಸ್ಟಾಪ್ ಕೊಡ್ತಾನೆ ಯಾರು ಕೊಡಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇದು ಎಲೆಕ್ಟ್ರಿಕ್ ಗಾಡಿಗಳು ಏನಿದ್ದಾವೆ ಅತಿ ವೇಗ ಅಂದರೆ ಅತಿ ವೇಗ. ಇಲ್ಲ ಮೋಸ್ಟ್ಲಿ ಡಿಪೋದಲ್ಲಿ ಏನಾರ ಹೇಳಿರಬೇಕು, ನೀವು ಯಾರನ್ನಾರ ಹತ್ತಿಸ್ಕೊಂಬನ್ನಿ ನಿಮಗೆ ನಾವು ಬಹುಮಾನ ಕೊಡ್ತೀವಿ ಅಂತ. ಏನು ಇದು ಡಿಪೋಗಳಿದ್ದಾವೆ, ಜಿಗ್ನಿ ಡಿಪೋ ಆಗಲಿ ಆನೇಕಲ್ ಡಿಪೋ ಆಗಲಿ, ಅವರು ಬಹುಮಾನ ಏನಾರ ಕೊಡ್ಬೋದು ಅನ್ಕೋತೀನಿ BMTC ಅವ್ರಿಗೆ. ಹೌದೌದು, 100% ರ್ಯಾಶ್ ಡ್ರೈವಿಂಗೇ ಕಾರಣ. ಇನ್ನೊಂದು ಓವರ್ಟೇಕ್ ಮೇಯ್ನು, ಓವರ್ಟೇಕ್ ಮಾಡೋದೇ ರ್ಯಾಶ್ ಡ್ರೈವಿಂಗು. ಅದು ಏನಕ್ಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ ಡಿಪೋದವ್ರು ಏನಾರ ಹೇಳ್ತಾರಾ ಹೇಳಲ್ವಾ, ಅದ್ರ ಬಗ್ಗೆ ಏನಾರ ತನಿಖೆ ಮಾಡ್ತಾರಾ ಮಾಡಲ್ವಾ ಗೊತ್ತಿಲ್ಲ. ಇನ್ನೊಂದು ಬಸ್ ಒಳಗಡೆ ನೀವು ಕುಂತ್ಕೊಳ್ಳಿ, ಈ ಲೇಡೀಸ್ಗಂತೂ ಏಕವಚನದಲ್ಲೇ ಮಾತಾಡೋದು. ಯಾಕೆಂದ್ರೆ ಅವರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ಹೋಗೋದು. ಅದರಿಂದ ಏಕವಚನನೇ, ಬಹುವಚನದಲ್ಲಿ ಮಾತಾಡೋದೇ ಇಲ್ಲ. ಏನೋ ಇವರೇ ಬಂಡವಾಳ ಹಾಕಿ ಇವರೇ ಓಡಿಸಿ ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಮಾತಾಡ್ತಾರೆ. ಏನಿಲ್ಲ, ಇದನ್ನು ಯಾವ ಸಾರಿಗೆ ಸಚಿವರು ಹೊಸೊಬ್ರು ಇದ್ದಾರೆ, ಅವರು ಇದನ್ನು ಗಮನಿಸಬೇಕು. ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಒಂದು ಏರಿಯಾದಲ್ಲಿ ಸಮಸ್ಯೆ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರು BMTC ಸಮಸ್ಯೆ. ಇದು ಓವರ್ಟೇಕ್ ಸಮಸ್ಯೆನೇ. ಇದನ್ನು ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತ ನಾನು ಕೇಳ್ಕೊತೀನಿ.